ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ ಎಲ್ಲರೂ? ಸ್ನೇಹಿತರೆ ನೋಡಿ, ಅನುಶ್ರೀ ಅವರು ಈಗ ಮದುವೆ ಆಗ್ತಿರೋದೇನೋ ಖಂಡಿತ ನಿಜನೇ. ಈಗ ಮೊನ್ನೆ ತಾನೇ ಮದುವೆ ಆಯಿತು, ಅಂದರೆ ಗೌರಿ ಗಣೇಶರ ಹಬ್ಬದ ದಿನ 28ನೇ ತಾರೀಕು ಮದುವೆ ಆಯಿತು. ಇಲ್ಲೇ ಕನಕಪುರ ರೋಡು, ತಲಕಟ್ಟಪುರ ಸೈಡು ಯಾವುದೋ ಒಂದು ರೆಸಾರ್ಟಲ್ಲಿ ಬೆಂಗಳೂರಿನಲ್ಲೇ ಮದುವೆ ಆಯಿತು ಅಂತ ಕೂಡ ಕೇಳ್ಪಟ್ವಿ ಈಗ. ಆದರೆ ಅನುಶ್ರೀ ಅವರ ಗಂಡ ನಿಜವಾಗ್ಲೂ ಬಿಸ್ನೆಸ್ ಮ್ಯಾನ್ ಮತ್ತು ಉದ್ಯಮಿನ ಖ್ಯಾತ ಉದ್ಯಮಿ ಆಗಿರ್ತಾರ. ಯಾಕೆಂದರೆ ಎಷ್ಟೋ ಜನಕ್ಕೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಚರ್ಚೆ ಆಗ್ತಾ ಇರುವಂಥ ವಿಷಯ ಅಂತಂದರೆ, ಅನುಶ್ರೀ ಅವರ ಗಂಡ ಒಂದು ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿದ್ದಾರೆ. ಯಾವುದೋ ಒಂದು ದೊಡ್ಡ ಫ್ಯಾಕ್ಟ್ರಿ ಕಂಪ್ನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದಾರೆ, ಮತ್ತು CEO ಫೌಂಡರ್ ಆಗಿದ್ದಾರೆ ಅಂತ ಕೂಡ ಎಷ್ಟೋ ಜನ ಕಾಮೆಂಟ್ ಕೂಡ ಮಾಡಿದ್ರಿ. ಎಷ್ಟೋ ಜನ ಫೇಸ್ಬುಕ್ಕಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ, ಅಂದರೆ ಎಲ್ಲದರಲ್ಲೂ ಇನ್ಸ್ಟಾಗ್ರಾಮಲ್ಲಿ ಕೂಡ ವೈರಲ್ ಆಗಿತ್ತು. ಇವರು ಬಿಸ್ನೆಸ್ ಮ್ಯಾನ್ ಆಗಿದ್ದಾರೆ, ಒಂದು ದೊಡ್ಡ ಕಂಪ್ನಿ ಓನರ್ ಆಗಿದ್ದಾರೆ ಅಂತ ಕೂಡ ಎಷ್ಟೋ ಜನ ಹೇಳಿದ್ರಿ. ಆದರೆ ನಿಜವಾಗ್ಲೂ ಅವರು ಓನರ್ ಅಂತ ಅನ್ನೋದು ಕೂಡ ಇಲ್ಲಿದೆ. ತಿಳ್ಕೊಳ್ಳೋಣ, ಉತ್ತರ ನೋಡೋಣ. ಏನಂತಂದರೆ, ಅವರು ಓನರ್ ಅಕಸ್ಮಾತು, ಇಲ್ಲ ಬೇರೆ ಏನಾದರೂ ವರ್ಕರ, ಇಲ್ಲ ಅಕಸ್ಮಾತು ಅನುಶ್ರೀ ಅವರು ಕೂಡ ನೋಡಿ, ಈಗ ನಮ್ಮ ಸ್ಯಾಂಡಲ್ವುಡಲ್ಲೂ ಕೂಡ ಎಷ್ಟೊಂದು ಫೇಮಸ್ಸು, ಆ್ಯಂಕರಿಂಗಲ್ಲೂ ಕೂಡ ತುಂಬ ಫೇಮಸ್ಸು ಅನುಶ್ರೀ ಮೇಡಮ್ ಕೂಡ. ಆದರೆ ಅನುಶ್ರೀ ಮೇಡಮ್ ಕೂಡ ಇದೇ ಥರ ಫೇಮಸ್ ಅಂದಮೇಲೆ ಅವರು ಕೂಡ ಏನಾದರೂ ಫೇಮಸ್ ಆಗಿರ್ತಕ್ಕಂಥ ಒಂದು ಒಬ್ಬ ಸೆಲೆಬ್ರಿಟಿ ಆಗಿರ್ತಾರೆ. ಅವರು ಗಂಡ ರೋಷನ್ ಆಗಿರ್ತಕ್ಕಂಥ ವ್ಯಕ್ತಿ ಒಬ್ಬ ಸೆಲೆಬ್ರಿಟಿ ಆಗಿರೋದಕ್ಕೆ ಸಾಧ್ಯನಾ, ಮತ್ತು ಏನೇನು ಕೆಲಸ ಮಾಡ್ತಾ ಇರ್ಬೋದು, ಮತ್ತು ಯಾವ ಕಂಪ್ನಿ ಓನರ್ ಆಗಿರ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಮೊದಲನೇದಾಗಿ ಏನಂತಂದರೆ, ಅನುಶ್ರೀ ಅವರಂತೂ ನಮ್ಮ ಸ್ಯಾಂಡಲ್ವುಡಲ್ಲಂತೂ ತುಂಬ ಆ್ಯಂಕರಿಂಗ್ ಮಟ್ಟದಲ್ಲೇ ದೊಡ್ಡ ಒಂದು, ಅವರೇ ಫಸ್ಟು ಆ್ಯಂಕರಿಂಗ್ ಚೆನ್ನಾಗಿ ಮಾಡೋದು. ಮತ್ತು ಅವರು ಕೂಡ ಏನೋ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನಿಂದ ಬಂದು ತುಂಬ ಒಂದು ನಮ್ಮ ಈ ಬೆಂಗಳೂರಿನಲ್ಲೇ ಒಂದು ಚಿಕ್ಕ ರೂಮಲ್ಲಿ ನೆಲೆಸ್ಕೊಂಡು ತುಂಬ ದೊಡ್ಡ ಮಟ್ಟದಲ್ಲಿ ಸಾಧನೆಯನ್ನು ಮಾಡಿದಂಥವ್ರು ಸಿನಿಮಾ ಇಂಡಸ್ಟ್ರಿಯಲ್ಲೇ. ನೋಡಿ, ಸಿನಿಮಾ ಇಂಡಸ್ಟ್ರಿಯಲ್ಲೇ ಆ್ಯಂಕರಿಂಗ್ ಅನ್ನೋ ಒಂದು ಫೀಲ್ಡಲ್ಲಿ, ಅಂದರೆ ರಿಯಾಲಿಟಿ ಶೋಗಳ ಮೂಲಕ ಆಗ್ಬೋದು, ಬೇರೆ ಇನ್ಯಾವುದಾರ ಒಂದು ಶೋಗಳ ಮೂಲಕ ಆಗ್ಬೋದು, ಸಿನಿಮಾವನ್ನು ಪಬ್ಲಿಷ್ಗಳು ಮಾಡ್ಕೊಳ್ಳೋದ್ರ ಮೂಲಕ ಆ್ಯಂಕರಿಂಗಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಹಿಟ್ಟನ್ನು ಕಂಡಂಥವ್ರು ನಮ್ಮ ಅನುಶ್ರೀ ಮೇಡಮ್ಮು. ಆದರೂ ಕೂಡ ಅವ್ರ ಗಂಡ ನಿಜವಾಗ್ಲೂ ಏನೋ ಒಂದು ದೊಡ್ಡ ಮಟ್ಟದಲ್ಲಿ ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು ಅಂತ ಕೂಡ, ಅವ್ರನ್ನೇ ಮದುವೆ ಆಗಿರೋದು ಇವರು ಅಂತ ಕೂಡ ಅಂತ ಎಷ್ಟೋ ಜನ ಕಾಮೆಂಟ್ ಮೇಲೆ ಕಾಮೆಂಟು, ಮತ್ತು ಸೋಷಿಯಲ್ ಮೀಡಿಯಾದಲ್ಲಂತೂ ತುಂಬ ಚರ್ಚೆ ಆಗ್ತಿರೋದಂತೂ ಇದೆಲ್ಲ ಒಂದು ನಿಜಕ್ಕೂ ಕೂಡ ಸತ್ಯನ ಸುಳ್ಳ ಅಂತಕ್ಕಂಥದ್ದು ನೀವು ಎಷ್ಟೋ ಜನ ಕೇಳ್ತಾ ಇದ್ದೀರಾ. ನಿಜಕ್ಕೂ ಕೂಡ ಇದು ಸುಳ್ಳು ಸ್ನೇಹಿತರೆ. ಯಾಕೆ ಅಂತಂದರೆ, ಅವರು ಬಿಸ್ನೆಸ್ ಮ್ಯಾನ್ ಅಲ್ಲ ಅಂತ ಕೂಡ ಒಂದು ನ್ಯೂಸ್ ಚಾನಲ್ ಅಂತಲ್ಲ ತುಂಬ ಜನ ಅವ್ರ ಮದುವೆ ದಿನವೇ ಹೇಳ್ಕೊಂಡಿದ್ದಾರೆ. ನೋಡಿ, ಮದುವೆ ಆಗಾದ್ಮೇಲೆ ಅವರು ನೆಕ್ಸ್ಟ್ ಊಟಕ್ಕೆ ಹೋಗೋಣ ಬನ್ನಿ ಅಂತಾರೆ. ಆ ಊಟಕ್ಕೆ ಹೋಗೋಣ ಆ ಟೈಮಲ್ಲಿ ನಾವು ಬಿಸ್ನೆಸ್ ಮ್ಯಾನ್ ಅಲ್ಲ, ನಾವು ಒಂದು ಏನೋ ಸಾಫ್ಟ್ವೇರ್ IT-BT ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರೋದು. ಸಾಫ್ಟ್ವೇರ್ IT-BT ಕಂಪ್ನಿಯಲ್ಲಿ ನಾವು ಕೆಲಸ ಮಾಡ್ತಾ ಇರೋದ್ರಿಂದ ನಮಗೆ ನೋಡಿ, ಮಾಧ್ಯಮದವ್ರು ಕೂಡ ಕೇಳಿದ್ರು, ನಿಮಗೆ ಅಲ್ಲಿ ಎಷ್ಟು ಸ್ಯಾಲ್ರಿ ಬರುತ್ತೆ, ಏನು ಪೇಮೆಂಟ್ ಬರುತ್ತೆ ಅಂತ ಕೂಡ ಕೇಳಿದಾಗ, ಬರುತ್ತೆ ಒಂದು 8 ರಿಂದ 10 ಲಕ್ಷ ಕೂಡ ಬರ್ಬೋದು ಅಂತ ಸ್ಯಾಲ್ರಿ ಕೂಡ ಅಂತ ಕೂಡ ಹೇಳಿದ್ರು. ವರ್ಷಕ್ಕೆ ನಮಗೂ ಕೂಡ ಏನೋ 1 ಕೋಟಿ ಹತ್ತತ್ರ ಏನೋ ಆದಾಯ ಇದೆ ಅಂತ ಕೂಡ ಹೇಳಿದ್ರು ಅವರು. ಆದರೆ ಬಿಸ್ನೆಸ್ ಮ್ಯಾನ್ ಅಂತೂ ಅಲ್ಲ, ಯಾವುದೇ ಒಂದು ಕಂಪ್ನಿಯ ಓನರ್ ಅಂತೂ ಕೂಡ ಅಲ್ಲ, ಉದ್ಯಮಿನೂ ಕೂಡ ಅಲ್ಲ. ಯಾಕೆಂದರೆ ಅವರು ಕೂಡ ಯಾವುದೋ ಒಂದು ಸಾಫ್ಟ್ವೇರ್ ಕಂಪ್ನಿಯಲ್ಲಿ, ನೋಡಿ ಅಲ್ಲಿ ಕೊಡಗು ಜಿಲ್ಲೆ ಕುಶಾಲನಗರದ ಕಡೆ ಏನೋ IT-BT ಕಂಪ್ನಿಯಲ್ಲಿ ನಾನು ಕೆಲಸ ಮಾಡ್ತಾ ಇರೋದು ಅಂತ ಕೂಡ ಹೇಳಿದ್ರು. ಅಲ್ಲಿಂದ ಕೂಡ ಆ ಕಡೆ ಮೂಲ ಅವರು ಹುಟ್ಟಿದ ಸ್ಥಳ ಎಲ್ಲ ಆ ಕಡೆನೇ ಕುಶಾಲನಗರ ಕಡೆಯವರು. ಆದರೆ ನಾವು IT-BT ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರೋದು ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಆದರೆ ಎಷ್ಟೋ ಜನ ಸೋಷಿಯಲ್ ಮೀಡಿಯಾದಲ್ಲಂತೂ ತುಂಬ ಚರ್ಚೆ ಮಾಡ್ತಾ ಇರೋದು ಏನಂತಂದರೆ, ಅನುಶ್ರೀ ಮೇಡಮ್ ಗಂಡ ಆದವರು ಈಗ ರೋಷನ್ ಅಂತಿದ್ದಾರಲ್ಲ, ಅವ್ರು ನಿಜವಾಗ್ಲೂ ತುಂಬ ಏನೋ ಸಾಫ್ಟ್ವೇರ್ ಕಂಪ್ನಿ ಓಪನ್ ಮಾಡಿದ್ದಾರೆ, ಅವ್ರದ್ದೇ ಒಂದು ಕಂಪ್ನಿನ, ದೊಡ್ಡ ಕಂಪ್ನಿಯಲ್ಲಿ ತುಂಬ ಅವರೇ ಒಂದು ಹೆಡ್ಡಲ್ಲಿ ಅಂತ ಏನೇನೋ ತುಂಬ ಕಾಮೆಂಟ್ಗಳೆಲ್ಲ ಚರ್ಚೆ ಆಗಿತ್ತು ಹಿಂದೆ ಎಲ್ಲ. ಆದರೆ ಅದೆಲ್ಲ ದಯವಿಟ್ಟು ಸುಳ್ಳು. ಯಾಕೆ ಅಂತಂದರೆ, ಚರ್ಚೆ ಅಂತೂ ತುಂಬ ಜನ ಮಾಡ್ತಾರೆ. ಎಷ್ಟೋ ಜನ ಕಾಮೆಂಟ್ ಮಾಡೋದ್ರಲ್ಲಂತೂ ಅದು ಗುಡ್ ಕಾಮೆಂಟ್ ಆಗ್ಬೋದು, ಬ್ಯಾಡ್ ಕಾಮೆಂಟ್ ಆಗ್ಬೋದು, ನಿಜ ಆಗ್ಬೋದು, ಸುಳ್ಳು ಆಗ್ಬೋದು, ತುಂಬ ಮಾಡ್ತಾ ಇರ್ತಾರೆ. ಅದೆಲ್ಲ ನಿಜಕ್ಕೂ ಕೂಡ ನಂಬೋಕೆ ಹೋಗ್ಬಿಡಿ ಸ್ನೇಹಿತರೆ. ಯಾಕೆ ಅಂತಂದರೆ, ಎಷ್ಟೋ ಜನ ಕೂಡ ಕಾಮೆಂಟ್ ಮಾತ್ರ ಅಲ್ಲ, ನ್ಯೂಸಲ್ಲೂ ಕೂಡ ಎಷ್ಟೋ ಜನ ತಮ್ಮನೇಲಿ ಕೂಡ ಅದೇ ರೀತಿ ಹಾಕಿದರು. ನಿಜವಾಗ್ಲೂ ಅನುಶ್ರೀ ಮೇಡಮ್ ಗಂಡ ಒಬ್ಬ ಖ್ಯಾತ ಉದ್ಯಮಿ, ಮತ್ತು ನಮ್ಮ ಸ್ಯಾಂಡಲ್ವುಡಲ್ಲೂ ಕೂಡ ಏನೋ ಎಂಟ್ರಿ ಕೊಡ್ತಾರೆ ಅಂತ ಕೂಡ ಹಾಕಿದ್ರು. ದಯವಿಟ್ಟು ಹಾಗೆಲ್ಲ ಏನೂ ಇಲ್ಲ. ಸ್ಯಾಂಡಲ್ವುಡಲ್ಲಿ ಎಂಟ್ರಿ ಕೊಡೋದೆಲ್ಲ ಮುಂದೆ ಗೊತ್ತಾಗುತ್ತೆ, ಏನಾಗುತ್ತೆ, ಏನು ಮಾಡ್ತಾರೆ ಅನ್ನೋದು ಕೂಡ ನೆಕ್ಸ್ಟ್ ಗೊತ್ತಾಗುತ್ತೆ. ಆದರೆ ಅವರೊಬ್ಬ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಏನೋ ಕೆಲಸ ಮಾಡ್ಕೊಂಡಿದ್ದೀವಿ ಅಷ್ಟೇ. ನಮಗೇನೋ ಒಂದಿಷ್ಟು ಸಂಬಳ, ತಿಂಗಳಿಗೆ ಇಷ್ಟು ಸಂಬಳ ಬರುತ್ತೆ, ಏನೋ 8 ರಿಂದ 10 ಲಕ್ಷ ಸಂಬಳ ಬರುತ್ತೆ ಅಂತ ಕೂಡ ಹೇಳ್ಕೊಂಡಿದ್ದಾರೆ ಅಷ್ಟೇ. ಆದರೂ ಕೂಡ ಸ್ನೇಹಿತರೆ, ಎಷ್ಟೋ ಜನ ಅವರೊಬ್ಬ ಉದ್ಯಮಿ, ಏನೋ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ಕೂಡ ಅಂದ್ಕೊಂಡಿದ್ದಾರೆ. ದಯವಿಟ್ಟು ಅದೆಲ್ಲ ತಪ್ಪು ಅಂತ ಕೂಡ ಹೇಳೋಕೆ ಈ ವಿಡಿಯೋ ಮಾಡಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ನೋಡಿ, ಅನುಶ್ರೀ ಮೇಡಮ್ ಬಗ್ಗೆ ಇನ್ನೂ ಹೇಳ್ಬೇಕಂದ್ರೆ, ನಮ್ಮ ಅಪ್ಪು ಸರ್ ಕಂಡ್ರೆ ಅಂತೂ ತುಂಬ 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 ಇಷ್ಟ ಅಪ್ಪು ಸರ್ ಕಂಡ್ರೆ. ಯಾಕೆಂದರೆ ಅವ್ರ ಬಿಗ್ ಫ್ಯಾನ್ ಅಂದರೆ ಅನುಶ್ರೀ ಮೇಡಮೇ. ಯಾಕೆಂದರೆ ಅಪ್ಪು ಸರ್ ಅಂತ ಅದೇ ರೀತಿ ಎಲ್ಲರ ಮನಸ್ಸಲ್ಲೂ ಕೂಡ ದೇವರಾಗ್ಬಿಟ್ಟಿದ್ದಾರೆ ಅಪ್ಪು ಸರ್ ಅಂತೂ. ಆದರೂ ಕೂಡ ಅನುಶ್ರೀ ಮೇಡಮ್ ಅಂತೂ ಅಪ್ಪು ಸರ್ ಮಾತ್ರ ಅಲ್ಲ, ನಮ್ಮ ಸ್ಯಾಂಡಲ್ವುಡಲ್ಲೇ ಎಷ್ಟೋ ಜನ ಹೀರೋಗಳು ಕಂಡ್ರೆ, ಎಲ್ಲರೂ ಕಂಡ್ರೆ ತುಂಬ ಇಷ್ಟ. ಅದರಲ್ಲೂ ಕೂಡ ನಮ್ಮ ಪುನೀತ್ ರಾಜ್ಕುಮಾರ್ ಸರ್ ಕಂಡ್ರೆ ಇನ್ನೂ ಕೂಡ
ತುಂಬ ಇಷ್ಟ ಅಂತ ಹೇಳ್ಬೋದು. ಆದರೆ ಅನುಶ್ರೀ ಅವರ ಒಬ್ಬ ಗಂಡ ಈಗ ನೋಡಿ, ಆದರೂ ಕೂಡ ರೋಷನ್ ಅವ್ರನ್ನೇ ಯಾಕೆ ಆಯ್ಕೆ ಮಾಡಿಕೊಂಡು ಅಂದರೂ ಕೂಡ ನಿಮ್ಗೆಲ್ಲರೂ ಎಷ್ಟೋ ಜನಕ್ಕೆ ಡೌಟ್ ಬರುತ್ತೆ. ಎಷ್ಟೋ ಜನ ಕಾಮೆಂಟಲ್ಲಿ ಎಷ್ಟೋ ಜನ ಹೇಳಿದ್ರಿ, ಚಿಕ್ಕಣ್ಣವರು ಕೂಡ ಇದಕ್ಕೆ ಆವಾಗಲೇ ಐ ಲವ್ ಯು ಹೇಳಿದರು ಚಿಕ್ಕಣ್ಣವರು. ಏನೋ ಸ್ಟೇಜ್ ಮೇಲೆ ಪ್ರಪೋಸ್ ಮಾಡಿದ್ರು ಅವ್ರಿಗೆ ಚಿಕ್ಕಣ್ಣವರು. ಯಾಕೆಂದರೆ ಚಿಕ್ಕಣ್ಣವ್ರು ಯಾಕೆ ಪ್ರಪೋಸ್ ಮಾಡ್ತಾರೆ, ಚಿಕ್ಕಣ್ಣವರು ಅದೇನೋ ಒಂದು ತಮಾಷೆಗೋಸ್ಕರ ಏನೋ ಅಲ್ಲಿ ಸ್ಟೇಜ್ ಮೇಲೆ ಏನೋ ಒಂದು ಸೀನ್ ನಡಿಬೇಕಷ್ಟೇ, ತಮಾಷೆಗೋಸ್ಕರ ಮಾಡಿದ್ದಷ್ಟೇ. ಅದನ್ನೇ ಒಂದು ದೊಡ್ಡ ಸುದ್ದಿಯನ್ನು ಕೂಡ ಮಾಡಿದರು. ಆಗಿನ ಕಾಲದಲ್ಲೇ ಏನೋ ಚಿಕ್ಕಣ್ಣ ಪ್ರಪೋಸ್ ಮಾಡಿದರು ಅನುಶ್ರೀಗೆ, ಚಿಕ್ಕಣ್ಣವರೇ ಮದುವೆ ಆಗಿದ್ರಾಗ್ತಿತ್ತು ಅಂತ ಕೂಡ ಎಷ್ಟೋ ಜನ ಹೇಳ್ಕೊಂಡಿದ್ದಾರೆ. ಆದರೆ ನಿಜವಾಗ್ಲೂ ನೋಡಿ, ನಮ್ಮ ಲೈಫ್ ಪಾರ್ಟ್ನರ್ ಅಂತಕ್ಕಂಥದ್ದು ಯಾರೇ ಆಗಲಿ, ಅವ್ರು ಯಾರಾದರೂ ಬರ್ಬೋದು, ಹೇಗಾದರೂ ಬರ್ಬೋದು. ನೋಡಿ, ನಮ್ಮ ಲೈಫ್ ಪಾರ್ಟ್ನರ್ ಅಂತಕ್ಕಂಥದ್ದು ನಾವು ಇಷ್ಟಪಟ್ಟವ್ರ ಜೊತೆ ಮದುವೆ ಆದ್ರೇ ಚಂದ. ಎಷ್ಟೋ ಜನ ನೀವು ಅಂದ್ಕೊಂಡಿರ್ತೀರ, ಚಿಕ್ಕಣ್ಣವರೇ ಇಂಡಸ್ಟ್ರಿಯಲ್ಲಿ ತುಂಬ ಹೆಸರು ಮಾಡಿದ್ದಾರೆ, ತುಂಬ ಒಳ್ಳೆ ದುಡ್ಡು ಮಾಡಿದ್ದಾರೆ, ಅಪಾರ್ಟ್ಮೆಂಟಲ್ಲಿ ಕೂಡ ಫ್ಲ್ಯಾಟ್ ತೊಗೊಂಡಿದ್ದಾರೆ ಬೆಂಗಳೂರಲ್ಲೇ, ಅವ್ರನ್ನೇ ಮದುವೆ ಆಗ್ಬೋದಿತ್ತು ಅಂತ ಕೂಡ ಎಷ್ಟೋ ಜನ ಕೇಳಿದರು. ಆದರೂ ಕೂಡ ನೀವು ತುಂಬ ಜನ ಇದಕ್ಕೆ ಉತ್ತರ ಏನಂತಂದರೆ, ನೋಡಿ, ನಮ್ಮ ಒಬ್ಬರ ಮನಸ್ಸಲ್ಲಿ ಯಾರು ಇರ್ತಾರೆ ಮತ್ತು ನಾವು ಯಾರನ್ನ ಇಷ್ಟಪಡ್ತೀವಿ ಅನ್ನೋದು ಇಲ್ಲಿ ಮೇಯ್ನ್ ಆಗುತ್ತೆ. ಎಲ್ಲರೂ ಕೂಡ ಅಷ್ಟೇ, ಜೀವನದಲ್ಲಿ ಅವ್ರದ್ದೇ ಆದ ಒಬ್ಬರು ಇಷ್ಟಪಟ್ಟು ಇರೋರು ಇದ್ದೇ ಇರ್ತಾರೆ ಮನಸ್ಸಲ್ಲಿ. ಅದರಿಂದ ಅಂಥವ್ರನ್ನೇ ನಾವು ಮದುವೆ ಆಗಬೇಕಾಗತ್ತೆ. ಯಾಕೆಂದರೆ ಜೀವನದಲ್ಲಿ ನೋಡಿ, ಎಷ್ಟೋ ಜನ ಅಂಥವ್ರು ಒಬ್ಬರು ಮನಸ್ಸಲ್ಲೊಬ್ಬರು, ಹೃದಯದಲ್ಲೊಬ್ಬರು, ಇನ್ನೊಬ್ಬರು, ಮತ್ತು ಮದುವೆ ಆಗೋದು ಇನ್ನೊಬ್ಬರು, ಆ ರೀತಿ ಇಟ್ಕೊಂಡು ಕೊರಗ್ತಾ ಇರ್ತಾರೆ. ದಯವಿಟ್ಟು ಅದಂತೂ ಎಷ್ಟೋ ಜನಕ್ಕೆ ಆ ರೀತಿ ಯಾರು ಕೂಡ ಮಾಡೋಕೆ ಹೋಗ್ಬಿಡಿ. ಯಾಕೆಂದರೆ ಅದು ನಿಮ್ಮ ಲೈಫೇ ನರಕ ಆಗಿಬಿಡುತ್ತೆ ಜೀವನದಲ್ಲಿ. ಇದು ಕೂಡ ಅಷ್ಟೇ, ಅನುಶ್ರೀ ಅವರ ಒಂದು ಜೀವನ ಇದು ಅಷ್ಟೇ ನೋಡಿ. ಅವರು ಇಂಡಸ್ಟ್ರಿಯಲ್ಲಂತೂ ತುಂಬ ಕಷ್ಟಪಟ್ಟು ಮೇಲೆ ಬಂದಂಥವ್ರು. ಈಗ ನೋಡಿ, 37 ವರ್ಷ ಆದರೂ ಕೂಡ ಈಗ 36-37 ವರ್ಷಕ್ಕೆಲ್ಲ ಒಂದು ಸಪ್ತಪದಿಯನ್ನು ತುಳಿದು ಮ್ಯಾರೇಜ್ ಆಗಿದ್ದಾರೆ. ಯಾಕೆಂದರೆ ಅವ್ರ ಲೈಫ್ ಕೂಡ ತುಂಬ ಚೆನ್ನಾಗಿರಬೇಕು ಮುಂದೆ. ಯಾಕೆಂದರೆ ಅವರು ಸಿನಿಮಾದಲ್ಲಿ ಮಾತ್ರ ಎಷ್ಟೋ ಜನ ಅವ್ರನ್ನ ತಿರಸ್ಕರಿಸಿದರು. ಅವ್ರ ಆ್ಯಂಕರಿಂಗ್ ಫೀಲ್ಡ್ ಮಾತ್ರ ಅಲ್ಲ, ಅವ್ರ ವಾಯ್ಸ್ ಚೆನ್ನಾಗಿಲ್ಲ, ಮತ್ತು ಏನೋ ಅವರ ಒಂದು ಅಂದ ಇಲ್ಲ ಅವ್ರಿಗೆ ಅಂತ ಕೂಡ ಎಷ್ಟೋ ಜನ ಆ್ಯಂಕರಿಂಗಲ್ಲಂತಲ್ಲ, ಆ ಫೀಲ್ಡಲ್ಲೇ ಬೇಡ, ಇವರು ಹೀರೋಯಿನ್ ಆಗೋದೇ ಬೇಡ ಅಂತ ಕೂಡ ಎಷ್ಟೋ ಜನ ತಿರಸ್ಕಾರ ಮಾಡಿದರು. ಆದರೂ ಕೂಡ ನೋಡಿ, ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲೇ ಬೆಳೆದು ಬಂದಂಥವ್ರು ಅಂತಂದರೆ ಅದರಲ್ಲೂ ಅನುಶ್ರೀ ಅವರು ಮೊದಲು ಮೇಲುಗೈ ಅಂತ ಕೂಡ ಹೇಳ್ಬೋದು. ಎಷ್ಟೋ ಜನ ನೀವು ಆ್ಯಂಕರಿಂಗ್ನ ನೋಡಿರ್ಬೋದು, ಅಕುಲ್ ಬಾಲಾಜಿ ಸರ್ ನೋಡಿರ್ಬೋದು, ನಿರಂಜನ್ ದೇಶಪಾಂಡೆ ಸರ್ ನೋಡಿರ್ಬೋದು, ಮತ್ತು ಮಾಸ್ಟರ್ ಆನಂದ್ ಸರ್ ನೋಡಿರ್ಬೋದು, ಈಗ ಅನುಪಮ ಅನ್ನೋರು ನೋಡಿರ್ಬೋದು, ಮಜಾ ಭಾರತದ ಅನುಪಮ ಮೇಡಮ್ ಅಂತ. ಆದರೂ ಕೂಡ ಎಲ್ಲರಿಗೂ ಹೋಲಿಸಿದ್ರೆ ಅನುಶ್ರೀ ಮೇಡಮ್ ಆ್ಯಂಕರಿಂಗ್ ಅಂತೂ ತುಂಬ ಇನ್ನೂ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ. ಯಾಕೆಂದರೆ ಎಷ್ಟೋ ಜನಗಳು ಕೂಡ ಅನುಶ್ರೀ ಮೇಡಮ್ ಆ್ಯಂಕರ್ ಮಾಡ್ತಾ ಇದ್ದಾರೆ ಅಂದರೆ ಸಾಕು, ಅಲ್ಲಿ ಯಾವುದೋ ಒಂದು ಪ್ರೋಗ್ರಾಮ್ ನಡೀತಾ ಇದೆ ಅಂದರೆ ಸಾಕು, ಒಂದು ಸ್ಟೇಡಿಯಮಲ್ಲಿ ಎಲ್ಲ ಕಡೆ ಅವ್ರು ಬಂದುಬಿಟ್ಟಿರ್ತಾರೆ. ಯಾಕೆಂದರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ನಮ್ಮ ಸ್ಯಾಂಡಲ್ವುಡ್ಡಲ್ಲಿ ಅನುಶ್ರೀ ಮೇಡಮ್ ಕೂಡ ಇಟ್ಟಾಗಿದ್ದಾರೆ. ಇದೊಂದು ವಿಡಿಯೋ ಏನಂತಂದರೆ ಉದ್ದೇಶ, ಅನುಶ್ರೀ ಮೇಡಮ್ ನಿಜವಾಗ್ಲೂ ಈಗ ಮದುವೆ ಆಗಿರೋದ್ರಿಂದ ಅವ್ರ ಗಂಡ ನಿಜವಾಗ್ಲೂ ಬಿಸ್ನೆಸ್ ಮ್ಯಾನ ಅಥವಾ ಏನಾದರೂ ಯಾವ್ದಾದ್ರು ಫ್ಯಾಕ್ಟ್ರಿ ಕಂಪ್ನಿ ದೊಡ್ಡ ಓನರ್ ಅಂತ ಕೂಡ ಒಂದು ವಿಡಿಯೋ ಮಾಡಬೇಕಾಗಿ ಬಂತು ಅಷ್ಟೇ. ಸ್ನೇಹಿತರೆ, ಇನ್ನೊಂದು ಏನಂತಂದರೆ, ಅನುಶ್ರೀ ಮೇಡಮ್ ಅಂತೂ ಯಾವುದೇ ಕಾರಣಕ್ಕೂ ಅವರ ಒಂದು ಗಂಡನ ಬಗ್ಗೆ ಅಲ್ಲಿ ಅವರ ತುಂಬ ಜಾಸ್ತಿ ಮೀಡಿಯಾದಲ್ಲಂತೂ ಎಲ್ಲಿ ಹೇಳ್ಕೊಳಕ್ಕಂತೂ ಹೋಗಿಲ್ಲ. ಯಾಕೆ ಅಂತಂದರೆ ಅದೆಲ್ಲ ಹೋಗ್ತಾ ಏನಾದರೂ ಒಂದು ದೊಡ್ಡ ಸುದ್ದಿ ಆಗಿಬಿಡುತ್ತೆ ಅಂತ ಕೂಡ ಎಷ್ಟೋ ಜನ, ಅದು ಅವರವರ ಒಂದು ಅಭಿಪ್ರಾಯ ಅಷ್ಟೇ. ಎಷ್ಟು ಹೇಳ್ಕೊಬೇಕು ಮೀಡಿಯಾದಲ್ಲಿ ಅಷ್ಟನ್ನೇ ಹೇಳ್ಕೊತಾರೆ. ಈಗ ನೋಡಿ, ನಮ್ಮ ಒಂದು ಎಕ್ಸಾಂಪಲ್ ಏನಂತಂದರೆ, ಎಷ್ಟೋ ಜನ ನೀವೇ ನೋಡ್ತಾ ಇರ್ತೀರ, ಅವ್ರಿಗೂ ಟೈಮ್ ಇರಲ್ಲ ಅಲ್ಲಿ. ಈಗ ನೋಡಿ, ಮದುವೆ ದಿನ ಅಂತಂದರೆ ಮದುವೆ ದಿನಲ್ಲಿ ಎಷ್ಟು ಮಾತಾಡಬೇಕು, ಎಷ್ಟು ನಿಮಿಷ ಮಾತಾಡಬೇಕು ಅಂತಂದರೆ ಅಷ್ಟೇ ನಿಮಿಷ ಮಾತಾಡ್ತಾರೆ ಅಷ್ಟೇ. ಯಾಕೆ ಅಂತಂದರೆ ಅಂಥ ಏನು ಚರ್ಚೆಗಳೇನು ಇರಲ್ಲ ಅಲ್ಲಿ. ಅದೆಲ್ಲ ನಿಮಗೂ ಕೂಡ ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ, ಕೆಲವು ಗೊತ್ತಿರಲ್ಲ. ದಯವಿಟ್ಟು ನೋಡಿ, ಈ ವಿಡಿಯೋ ಮಾಡಿರೋ ಉದ್ದೇಶ ಏನಂತಂದರೆ, ಎಷ್ಟೋ ಜನ ಕಾಮೆಂಟ್ ಮಾಡಿದ್ರಿ, ಚಿಕ್ಕಣ್ಣವ್ರನ್ನೂ ಕೂಡ ಮದುವೆ ಆಗಿದ್ರಾಗ್ತಿತ್ತು, ಇವ್ರನ್ನೇ ಅನುಶ್ರೀ ಮೇಡಮ್ ತಪ್ಪು ಮಾಡಿಬಿಟ್ರು, ಅವರೇ ಎಷ್ಟೋ ಚೆನ್ನಾಗಿದ್ರು, ಅವರೇ ಎಷ್ಟೋ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಳ್ಳೆ ಹೆಸರು ಮಾಡಿದ್ರು ಅಂತ ಕೂಡ ಹೇಳಿದ್ರಿ. ಅದಕ್ಕೋಸ್ಕರ ವಿಡಿಯೋ ಮಾಡಬೇಕಾಗಿ ಬಂತು. ನೋಡಿ ಸ್ನೇಹಿತರೆ, ಇದೊಂದು ವಿಡಿಯೋ ಇನ್ನೊಂದು ಏನಂತಂದರೆ ಎಷ್ಟೋ ಜನಕ್ಕೆ ತಪ್ಪು ಅನ್ನಿಸ್ಬೋದು. ದಯವಿಟ್ಟು ತಪ್ಪು ತಿಳ್ಕೊಬಿಡಿ ಅಂತ ಕೂಡ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.